Good morning, students. Welcome to Financial Management class. This is Kavita, ma'am. So today I'm going to start chapter number 4, that is investment and dividend decisions, my dear students. So before class, commencing this class, we have to once again glance in our previous concept, my dear students. So we are completed successfully third module, right? So under that theory part also and practical part also, my dears. ಏನು ಹೇಳಿದ್ದೆ ನಾವು ಒಂದು ಲಾಸ್ಟ್ ಕ್ಲಾಸ್ಗೆ ಚಾಪ್ಟರ್ ನಂಬರ್ 3 ದಟ್ ಈಸ್ ಫಿನಾನ್ಸಿಯಲ್ ಡಿಸಿಷನ್ ನಾನು ಕಂಪ್ಲೀಟ್ ಮಾಡಿದ್ದೆ, ರೈಟ್? ಸೊ ಅದರಲ್ಲಿ ನಾನು ಎಲ್ಲಾ ರೀತಿಯ ಪ್ರಾಬ್ಲಮ್ಸ್ ಕೂಡ ಮಾಡಿಸಿದ್ದೀನಿ, ನೋ ಇಶ್ಯೂ, ಅದರಲ್ಲಿ ಯಾವುದೇ ಒಂದು ಡೌಟ್ಸ್ ಇಲ್ಲ. ಸೊ ಅಂಡರ್ ದಟ್ ಟುಡೇ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ದ ನ್ಯೂ ಮಾಡೆಲ್, ದಟ್ ಈಸ್ ಇನ್ವೆಸ್ಟ್ಮೆಂಟ್ ಅಂಡ್ ಡಿವಿಡೆಂಡ್ ಡಿಸಿಷನ್ಸ್. ಇನ್ವೆಸ್ಟ್ಮೆಂಟ್ ಅಂಡ್ ಡಿವಿಡೆಂಡ್ ಡಿಸಿಷನ್. ಸೊ what are the three modules of financial decisions already I will told with you, my dear students. Now starting class alli helide, the first module alli the first one is financing decision, investment decision, and as well as dividend decision. These are all the three types of financial decision and that taken by the financial manager. ಫಿನಾನ್ಷಿಯಲ್ ಮ್ಯಾನೇಜರ್ ಏನ್ ಮಾಡಬೇಕು, ಕಂಪನಿಯಲ್ಲಿ 3 ಟೈಪ್ಸ್ ಆಫ್ ಡಿಸಿಷನ್ ತಗೊಳ್ತಾನೆ. ಸೊ ರಿಲೇಟಿಂಗ್ ಟು ಫಿನಾನ್ಸಿಂಗ್, ಅದರಲ್ಲಿ ಫಸ್ಟ್ ಒನ್ ಫಿನಾನ್ಸಿಂಗ್ ಡಿಸಿಷನ್ ಹೇಳಿದ್ದೆ, ಸೆಕೆಂಡ್ ಥಿಂಗ್ ಇನ್ವೆಸ್ಟ್ಮೆಂಟ್ ಡಿಸಿಷನ್, ಅಂಡ್ ಥರ್ಡ್ ಥಿಂಗ್ ಡಿವಿಡೆಂಡ್ ಡಿಸಿಷನ್, ರೈಟ್? ಸೊ ನಾನು ಥರ್ಡ್ ಮಾಡೆಲ್ ಅಲ್ಲಿ ಫಿನಾನ್ಸಿಂಗ್ ಡಿಸಿಷನ್ ನ ಅದರ ಬಗ್ಗೆ ಮೀನಿಂಗ್ಸ್ ಆಗ್ಬೋದು, ಅದರ ಫ್ಯೂಚರ್ಸ್, ಫ್ಯಾಕ್ಟರ್ಸ್, ಅಂಡ್ ಆಸ್ ವೆಲ್ ಆಸ್ ಅಬ್ಜೆಕ್ಟಿವ್ಸ್, ಸ್ಟೆಪ್ಸ್, ಅಂಡ್ ಲಿವರೇಜಸ್ ಅಂಡ್ ಪ್ರಾಬ್ಲಮ್ಸ್ ಆನ್ ಲಿವರೇಜಸ್, ಇಷ್ಟು ಕೂಡ ನಾನು ಥರ್ಡ್ ಮಾಡೆಲ್ ಅಲ್ಲಿ ಕಂಪ್ಲೀಟ್ ಮಾಡಿದ್ದೆ, ರೈಟ್? So again, second type of decision is investment decision and third type is dividend decisions, right? So here the part A, I am going to divide into two types here. Part A investment decision, ಪಾರ್ಟ್ ಬಿ ಡಿವಿಡೆಂಡ್ ಡಿಸಿಷನ್ ಅಂತ ನಾನು ಎರಡು ಭಾಗನ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ಇದರಲ್ಲಿ ಕೂಡ 6 ಮಾರ್ಕ್ಸ್ ಪ್ರಾಬ್ಲಮ್ಸ್, 14 ಮಾರ್ಕ್ಸ್ ಪ್ರಾಬ್ಲಮ್ಸ್ ಕಂಪಲ್ಸರಿ ಬಂದೇ ಬರುತ್ತೆ. ಸೊ ದಿಸ್ ಇಸ್ ಆಲ್ಸೋ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಚಾಪ್ಟರ್. ಪ್ರಾಕ್ಟಿಕಲ್ ಓರಿಯೆಂಟೆಡ್ ಚಾಪ್ಟರ್. ಫಸ್ಟ್ಲಿ ಮೈ ಡಿಯರ್ ಸ್ಟೂಡೆಂಟ್ಸ್, ಪಾರ್ಟ್ ಎ ತಗೊಳ್ಳೋಣ. ಅಂಡರ್ ದಟ್ ಪಾರ್ಟ್ ಎ ಅಲ್ಲಿ ನಾನು ಹೇಳಿದ್ದೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅಂಡ್ ಪಾರ್ಟ್ ಬಿ ಡಿವಿಡೆಂಡ್ ಡಿಸಿಷನ್ ಅಂತ ಹೇಳಿದ್ದೆ. Now introduction about the investment decision. Introduction about the investment decision. See here, investment decision means decision taken by the financial manager relating to investment of funds on the various assets of the business for generating an income. We are going to call it as investment decision ಅಂತ ಕರಿತೀವಿ. ಈ ಬಂಡವಾಳದ ಮೇಲೆ ನಿರ್ಧಾರಗಳು ಅಂತ. ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು, ಬಂಡವಾಳ ಅಂತ ಹೌದು ತಾನೆ. ಸೊ ಇದನ್ನೇ ಫಿನಾನ್ಷಿಯಲ್ ಮ್ಯಾನೇಜರ್ ಏನ್ ಮಾಡ್ಬೇಕು ಅಂದ್ರೆ, ಹೇಗೆಲ್ಲ ಅಮೌಂಟ್ ಪ್ರೊಕ್ಯೂರ್ಮೆಂಟ್ ಬಂಡವಾಳನ ಹೂಡಿಕೆ ಮಾಡ್ತಿದ್ದಾನೆ ಅಂದ್ರೆ ಏನು, ಅದು ಲಾಂಗ್ ಟರ್ಮ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾನ, ಐದರ್ ಶಾರ್ಟ್ ಟರ್ಮ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾನೆ ಅಂತ. ದಟ್ ಮೀನ್ಸ್ the financial manager has to determination of how much capital to be required and debt capital acquire in the purpose of the making a profit. ಅಂದ್ರೆ ಏನು, ಕಂಪನಿಯಲ್ಲಿ ಫಿನಾನ್ಷಿಯಲ್ ಮ್ಯಾನೇಜರ್ ಎಷ್ಟು ಅಮೌಂಟ್ ಇಲ್ಲ, ವೇರ್, ಹೌ, ವೆನ್ ಅಂಡ್ ಹೌ ಮಚ್ ಕ್ಯಾಪಿಟಲ್ ರಿಕ್ವೈರ್ಡ್ ಟು ದ ವೇರಿಯಸ್ ಅಸೆಟ್ಸ್ ಆಫ್ ದ ಬಿಸ್ನೆಸ್ ಆರ್ಗನೈಸೇಷನ್ ಅಂತ. ಅಂದ್ರೆ ಏನು, ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಹೇಗೆಲ್ಲ ಇಷ್ಟು ನಾವು ಪ್ರೊಕ್ಯೂರ್ಮೆಂಟ್ ಮಾಡಿರ್ತೀರೋ, ಫಿನಾನ್ಸಿಯಲ್ ಡಿಸಿಷನ್ ಎಲ್ಲಿ ಮಾಡಿದ್ದೆ, ನಾವು ಅಮೌಂಟ್ ನ ಹೇಗೆಲ್ಲ ಪ್ರೊಕ್ಯೂರ್ಮೆಂಟ್ ಮಾಡ್ಕೊಂಡ್ರಿ, ಐದರ್ ಈಕ್ವಿಟಿ ಶೇರ್ಸ್ ಆಗ್ಬೋದು, ಪ್ರಿಫರೆನ್ಸ್ ಶೇರ್ಸ್ ಆಗ್ಬೋದು, ಡಿಬೆಂಚರ್ಸ್ ಆಗ್ಬೋದು, ಈ ಒಂದು ಥ್ರೂ ನಾವು ಇಷ್ಟೆಲ್ಲ ಒಂದು ವೇಸ್ ನ ಯೂಸ್ ಮಾಡ್ಕೊಂಡು ಅಮೌಂಟ್ ನ ಪ್ರೊಕ್ಯೂರ್ಮೆಂಟ್ ಮಾಡ್ಕೋತಿದ್ವಿ, ರೈಟ್? ಬಂದಿರೋ ಅಮೌಂಟ್ ನ ಹೇಗೆಲ್ಲ ಕಂಪನಿ ಯುಟಿಲೈಸ್ ಮಾಡ್ಕೋತಿದೆ, ರೈಟ್? ಬಂದಿರೋ ಅಮೌಂಟ್ ನ ಕಂಪನಿ ಹೇಗೆಲ್ಲ ಯುಟಿಲೈಸ್ ಮಾಡ್ಕೋತಿದೆ, ಯಾವೆಲ್ಲ ಒಂದು ಫಾರ್ಮ್ ಅಲ್ಲಿ ಕಂಪನಿ ಇನ್ವೆಸ್ಟ್ಮೆಂಟ್ ಮಾಡ್ತಿದೆ, ದಟ್ ಮೇ ಬಿ ಲಾಂಗ್ ಟರ್ಮ್ ಅಲ್ಲಿ ಆಯ್ತು, ದಟ್ ಮೇ ಬಿ ಶಾರ್ಟ್ ಟರ್ಮ್ ಅಲ್ಲಿ ಕಂಪನಿ ಇನ್ವೆಸ್ಟ್ಮೆಂಟ್ ಮಾಡ್ತಿದೆ ಅಂತ ಒಂದು ಡಿಸಿಷನ್ ತಗೊಳ್ಳೋದೇ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅಂತ ಅರ್ಥ ಮಾಡಿ. ಕ್ಲಿಯರ್? ಏನು ಪ್ರೊಕ್ಯೂರ್ಮೆಂಟ್ ಮಾಡಿರ್ತಾರೋ, ಹೌ ವಿ ಆರ್ ಗೋಯಿಂಗ್ ಟು ಇನ್ವೆಸ್ಟಿಂಗ್ ದ ಫಂಡ್ಸ್ ಇನ್ ಡಿಫ್ರೆಂಟ್ ವೇಸ್. How we are going to investing the funds in different ways, we are going to call it as investment decision. ಅಂದ್ರೆ ಏನು, ಫಿನಾನ್ಷಿಯಲ್ ಮ್ಯಾನೇಜರ್ ಏನ್ ಮಾಡ್ತಾನೆ, ಬಂದಿರೋ ಅಮೌಂಟ್ ನ ಯಾವೆಲ್ಲ ವೇ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಕ್ಲಿಯರ್? ಯಾವೆಲ್ಲ ವೇ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಜಾಸ್ತಿ ಪ್ರಾಫಿಟ್ ಸಿಗುತ್ತೆ ಅನ್ನೋದನ್ನ ಡಿಸಿಷನ್ ತಗೊಳ್ಳೋದೇ ನಮ್ಮ ಒಂದು ಇನ್ವೆಸ್ಟ್ಮೆಂಟ್ ಡಿಸಿಷನ್ ಆಗುತ್ತೆ ಮಾಡಿ. ಅಂಡ್ ನೌ ಸೆಕೆಂಡ್ ಥಿಂಗ್, ಕ್ಯಾಪಿಟಲ್ ಬಜೆಟಿಂಗ್ ಇಸ್ one of the technique used by the financial management for evaluating the capital expenditure purposes of the company, right? So
My dear students, investment decisions also call it as capital budgeting anta ಕರಿತೀವಿ. Investment decision also call it as capital budgeting. Here, capital budgeting ಅಂದ್ರೆ ಏನು ಮ್ಯಾಮ್? Nothing but the capital budgeting is the long term planning for making and financial proposed capital outlays. Capital budgeting is the long term planning for making and financing purposed capital outlays ಅಂತ ಕರಿತೀವಿ. ಈ ಕ್ಯಾಪಿಟಲ್ ಬಜೆಟಿಂಗ್ ಅಂದ್ರೆ ಒಂದು ಲಾಂಗ್ ಟರ್ಮ್ ಪ್ಲಾನಿಂಗ್ ಅಂತೆ, ದೀರ್ಘಾವಧಿಯ ಒಂದು ಪ್ಲಾನ್ ಮಾಡುವಂತದ್ದು. ಹೇಗೆ ಅಂತಂದ್ರೆ ಇದೊಂದು ಟೆಕ್ನಿಕ್ ಅಂತ ಹೇಳ್ಬೋದು. ಟೆಕ್ನಿಕ್ ನ ಯೂಸ್ ಮಾಡ್ತಾರೆ ಯಾರು? ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ. ಏನಕ್ಕಾಗಿ ಅಂದ್ರೆ ಕಂಪನಿ ಹೇಗೆಲ್ಲ ಅಮೌಂಟ್ ನ ಇನ್ವೆಸ್ಟ್ ಮಾಡ್ತಿದೆ, ಇಷ್ಟೆಲ್ಲ ಅಮೌಂಟ್ ಎಕ್ಸ್ಪೆಂಡಿಚರ್ ಆಗುತ್ತೆ ಅನ್ನೋದನ್ನ ಎವ್ಯಾಲ್ಯೂಯೇಟ್ ಮಾಡೋದೇ ನಮ್ಮ ಕ್ಯಾಪಿಟಲ್ ಬಜೆಟಿಂಗ್. ಅಂದ್ರೆ ಫೋರ್ಕಾಸ್ಟಿಂಗ್, ಫ್ಯೂಚರ್ ಫೋರ್ಕಾಸ್ಟಿಂಗ್ ಮಾಡ್ತಾರಲ್ವಾ, ಅದನ್ನ ನಾವೇನಂತ ಕರಿತೀವಿ? ಕ್ಯಾಪಿಟಲ್ ಬಜೆಟಿಂಗ್ ಅಂತ ಕರಿತೀವಿ. ರೈಟ್ ನೋ ಮೈ ಡಿಯರ್ಸ್, what do you mean by capital budgeting? Here, the capital budgeting is nothing but it is one of the technique used by the financial management for evaluating the capital expenditure purpose of the company. We are going to call it as capital budgeting ಅಂತ ಕರಿತೀವಿ. ಅಂದ್ರೇನು? ಇನ್ವೆಸ್ಟ್ಮೆಂಟ್ ಡಿಸಿಷನ್ ಆಲ್ಸೋ we are known it as ಕ್ಯಾಪಿಟಲ್ ಬಜೆಟಿಂಗ್ ಅಂತ ನೆನ್ಪಿಟ್ಕೊಳ್ಳಿ. ಇನ್ವೆಸ್ಟ್ಮೆಂಟ್ ಡಿಸಿಷನ್ ನಾವು ಇನ್ನೊಂದು ಹೆಸರಲ್ಲೂ ಕರಿತೀವಿ ಕ್ಯಾಪಿಟಲ್ ಬಜೆಟಿಂಗ್ ಅಂತ. ಹಿಯರ್ ಒನ್ ಮೋರ್ ಆನ್ಸರ್ ಈಸ್ ದೇರ್ ಮೈ ಡಿಯರ್ಸ್. Investment decision is related to how the funds of a firm are to be invested into different assets so that the firm is able to earn highest possible return for the investors. Here, investment decision can be long term, also known as capital budgeting. ಹೇಳ್ದೆ ಅಲ್ವಾ, ಇನ್ವೆಸ್ಟ್ಮೆಂಟ್ ಡಿಸಿಷನ್ ಏನಾಗುತ್ತೆ, ನಾವು ಆಲ್ಸೋ known it as capital budgeting ಅಂತ ಕೂಡ ಕರಿತೀವಿ. So what do you mean by capital budgeting? ಈ capital budgeting where the funds are committed into long term basis. Capital budgeting where the funds are committed into long term basis, we are going to call it as capital budgeting. ಕ್ಯಾಪಿಟಲ್ ಬಜೆಟ್ ಅನ್ನೋದು ನೆನ್ಪಿಟ್ಕೊಳ್ಳಿ, ಇದು ಲಾಂಗ್ ಟರ್ಮ್ ಪ್ರೋಸೆಸ್ ಅಂತ. ಲಾಂಗ್ ಟರ್ಮ್ ಬಜೆಟ್ ನ ನಾವು ಒಂದು ಬೇಸಿಸ್ ಅನ್ನ ಇಟ್ಕೊಂಡು ಒಂದು ಡಿಸಿಷನ್ ತಗೊಳ್ಳೋದನ್ನ ಕ್ಯಾಪಿಟಲ್ ಬಜೆಟಿಂಗ್ ಅಂತ ಕರಿತೀವಿ. ಅಂಡ್ ದ ನೆಕ್ಸ್ಟ್ ಥಿಂಗ್, meaning of capital budgeting. Now exactly meaning of capital budgeting. What do you mean by capital budgeting? See here, a capital budgeting is a process of making long-term investment decision in fixed assets for the purpose of maximizing long-term profit. We are going to call it as capital budgeting. ಅಂದ್ರೆ ಏನು, ಇದೊಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅಂತೆ. ಅಂದ್ರೆ ಏನು, ಕಂಪನಿಯಲ್ಲಿ ಏನ್ ಮಾಡ್ತಾರೆ, ಲಾಂಗ್ ಟರ್ಮ್, ಈ ಲಾಂಗ್ ಟರ್ಮ್ ಮೀನ್ಸ್ ಎಬೋವ್ 1 year ವಿತಿನ್ 10 years ಅಂತ ಕರಿತೀವಿ. ಲಾಂಗ್ ಟರ್ಮ್ ಒಂದು ಡಿಸಿಷನ್ ಏನ್ ಮಾಡ್ತೀವಿ ನಾವು, ಕಂಪನಿಯಲ್ಲಿ ತಗೋತಾರಲ್ವಾ, ಸೊ ಅದೊಂದು ಪ್ರೋಸೆಸ್ ನ ಏನಂತ ಕರಿತೀವಿ ನಾವು, ಕ್ಯಾಪಿಟಲ್ ಬಜೆಟಿಂಗ್ ಅಂತ ಕರಿತೀವಿ. ಇಟ್ ಇಸ್ ಅ ಪ್ರೋಸೆಸ್ ಆಫ್ ಮೇಕಿಂಗ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಇನ್ ಫಿಕ್ಸ್ಡ್ ಅಸೆಟ್ಸ್ ಫಾರ್ ದ ಪರ್ಪಸ್ ಆಫ್ ಮೇಕಿಂಗ್ ಲಾಂಗ್ ಟರ್ಮ್ ಪ್ರಾಫಿಟ್. ಅಂದ್ರೆ ಏನು, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ನ ಎಲ್ಲೆಲ್ಲ ತಗೊಂಡು ಅವ್ರು ಇನ್ವೆಸ್ಟ್ ಮಾಡ್ತಾರೋ ಒಂದು ಫಿಕ್ಸ್ಡ್ ಅಸೆಟ್ಸ್ ಅಲ್ಲಿ, ಲೈಕ್ ಪರ್ಚೇಸಿಂಗ್ ಪರ್ಚೇಸಿಂಗ್ ಮಿಷನರಿ, ಇವೆಲ್ಲ ಏನ್ ಮಾಡ್ತಾರೆ ಕಂಪನಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಲ್ವಾ. ಸೊ ಇದಕ್ಕೆಲ್ಲ ಏನ್ ಅಮೌಂಟ್ ನ ಇನ್ವೆಸ್ಟ್ ಮಾಡ್ತಾರೋ ಅದನ್ನ ನಾವೇನಂತ ಕರಿತೀವಿ, ಕ್ಯಾಪಿಟಲ್ ಬಜೆಟಿಂಗ್ ಅಂತ ಕರಿತೀವಿ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಇಟ್ ಇನ್ವಾಸ್ ಯೂಜ್ ಅಮೌಂಟ್ ಅಂತ ಕರೆದಿದ್ದಾರೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ. ಕ್ಯಾಪಿಟಲ್ ಬಜೆಟಿಂಗ್ ಇಟ್ ಇನ್ವಾಸ್ ಯೂಜ್ ಅಮೌಂಟ್, right? So it's nothing but capital budgeting is the process of making long term investment decision in fixed assets for the purpose of maximizing long term profits. We are going to call it as capital budgeting. ಅಂದ್ರೆ ಕಂಪನಿ ಇದೊಂದು ಪ್ರೋಸೆಸ್ ಆಗುತ್ತೆ, ಕಂಪನಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳುವಂತದ್ದು. ಅಂದ್ರೆ ಏನು, ತುಂಬಾ ಒಂದು ದೀರ್ಘಾವಧಿಯ ಒಂದು ಡಿಸಿಷನ್ ತಗೊಳ್ಳೋಂಥದ್ದು. ಏನಂದ್ರೆ ಕಂಪನಿಯಲ್ಲಿ ಏನೆಲ್ಲ ಅಮೌಂಟ್ ನ ಇನ್ವೆಸ್ಟ್ ಮಾಡ್ಬೋದು, ಎಲ್ಲಿ ಫಿಕ್ಸ್ಡ್ ಅಸೆಟ್ಸ್ ಅಲ್ಲಿ ಮಾತ್ರನೇ. ಅಂದ್ರೆ ತುಂಬಾ ಒಂದು ಅದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದು ಈಸಿಯಾಗಿ ರಿಕವರಿ ಆಗುವಂತ ಅಮೌಂಟ್ ಅಲ್ಲ. ಅಂದ್ರೆ ಏನು, ಲೈಕ್ ಪರ್ಚೇಸಿಂಗ್ ಬಿಲ್ಡಿಂಗ್ ಆಗ್ಬೋದು, ಮಿಷನರೀಸ್ ಪರ್ಚೇಸ್ ಮಾಡೋದಾಗ್ಬೋದು, ಇದಕ್ಕೆಲ್ಲ ಏನಾಗುತ್ತೆ ಕಂಪನಿಗೆ ಹೈ ಅಮೌಂಟ್, ಯೂಜ್ ಅಮೌಂಟ್ ಬೇಕಾಗಿರುತ್ತೆ. ಸೊ ಆ ಅಮೌಂಟ್ ನ ಇನ್ವೆಸ್ಟ್ ಮಾಡ್ತಾರೆ ನೋಡಿ. ಸೊ ಅದೊಂದು ಲಾಂಗ್ ಟರ್ಮ್ ಪ್ರೊಸೆಸ್ ಆಗಿರುತ್ತೆ. ಆ ಒಂದು ಪ್ರೋಸೆಸ್ ನ ನಾವೇನಂತ ಕರಿತೀವಿ, ಲಾಂಗ್ ಕ್ಯಾಪಿಟಲ್ ಬಜೆಟಿಂಗ್ ಅಂತ ಕರಿತೀವಿ. ದ ಮೈನ್ ಅಬ್ಜೆಕ್ಟಿವ್ ಇಸ್ ಅರ್ನಿಂಗ್ ಪ್ರಾಫಿಟ್. ಹೌದು ತಾನೆ, ಎಲ್ಲದಕ್ಕೂ ಒಂದು ಮೂಲ ಉದ್ದೇಶ ಬಂದು ಕಂಪನಿ ಲಾಭ ಗಳಿಸೋದೇ ಆಗಿರುತ್ತೆ. ದಿಸ್ ಇಸ್ ಆಲ್ಸೋ known it as ಕ್ಯಾಪಿಟಲ್ ಬಜೆಟಿಂಗ್. ಮಾಡಿ ಸ್ಟೂಡೆಂಟ್ಸ್. ಅಂಡ್ ಡೆಫಿನೇಷನ್ ಆಫ್ ಕ್ಯಾಪಿಟಲ್ ಬಜೆಟಿಂಗ್. ಡೆಫಿನೇಷನ್ ಮೀನ್ಸ್ ಒನ್ ಆಥರ್ ಅದರ ಬಗ್ಗೆ ಹೇಳಿಕೆ ಕೊಟ್ಟಿರುವಂತದ್ದು, ರೈಟ್? ಅಕಾರ್ಡಿಂಗ್ ಟು ಚಾರ್ಲ್ಸ್ ಹಾರ್ನ್ ಗ್ರೀನ್, capital budgeting is a long term planning for making and financing proposed capital outlays. It is a long term planning for making and ಫಿನಾನ್ಸಿಂಗ್ ಪ್ರಪೋಸ್ಡ್ ಕ್ಯಾಪಿಟಲ್ ಔಟ್ಲೇಸ್. ಅಂದ್ರೆ ಇದೊಂದು ಲಾಂಗ್ ಟರ್ಮ್ ಪ್ಲಾನಿಂಗ್ ಪ್ರೊಸೆಸ್ ಆಗಿರುತ್ತೆ. ಏನಕ್ಕಾಗಿ ಅಂದ್ರೆ ಕಂಪನಿ ಲಾಂಗ್ ಟರ್ಮ್ ಪ್ರಾಫಿಟ್ಸ್ ನ ಗೈನ್ ಮಾಡೋದಕ್ಕೋಸ್ಕರ. ಕ್ಲಿಯರ್? ಇದೊಂದು ಲಾಂಗ್ ಟರ್ಮ್ ಪ್ಲಾನಿಂಗ್ ಮೇಕಿಂಗ್ ಆಗಿರುತ್ತೆ. ಏನಕ್ಕಾಗಿದೆ, ಫಾರ್ ದ ಪರ್ಪಸ್ ಆಫ್ ಗೆಟಿಂಗ್ ಲಾಂಗ್ ಟರ್ಮ್ ಪ್ರಾಫಿಟ್ಸ್.
ರೈಟ್. ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಅಸ್ ಕ್ಯಾಪಿಟಲ್ ಬಜೆಟಿಂಗ್ ಅಂತ ಕರಿತೀವಿ. ಸೊ ಕ್ಯಾಪಿಟಲ್ ಬಜೆಟಿಂಗ್ ಅನ್ನೋ ನೆನ್ಪಿಟ್ಕೊಳ್ಳಿ, ಇಟ್ ಇಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅಂತ. ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಮೀನ್ಸ್ ಇಟ್ ಇಸ್ ಎ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಡಿಸಿಷನ್. ಅದನ್ನು ಹೇಳ್ತೀನಿ, ಇಂದ ನೆಕ್ಸ್ಟ್ ಚಾಪ್ಟರ್ ಬರುತ್ತೆ ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್, ಇಟ್ ಇಸ್ ಎ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅಂತ. ಬಟ್ ಕ್ಯಾಪಿಟಲ್ ಬಜೆಟಿಂಗ್ ಅಂದ್ರೆ ಇಟ್ ಇಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಟೇಕನ್ ಬೈ ದ ಫಿನಾನ್ಷಿಯಲ್ ಮ್ಯಾನೇಜರ್ ಫಾರ್ ದ ಪರ್ಪಸ್ ಆಫ್ ಮ್ಯಾಕ್ಸಿಮೈಸಿಂಗ್ ದ ಲಾಂಗ್ ಟರ್ಮ್ ಪ್ರಾಫಿಟ್ಸ್. ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ as capital budgeting, my dear students. And now, and the next topic is nature of capital budgeting. Nature of capital budgeting ಅಂದ್ರೆ ಕ್ಯಾಪಿಟಲ್ ಬಜೆಟ್ ನೇಚರ್ ಹೇಗಿದೆ, ಅದರ ಸ್ವರೂಪ ಹೇಗಿದೆ, ಲೈಕ್ ಫ್ಯೂಚರ್ಸ್ ಆಗ್ಬೋದು. ಲೈಕ್ ಅವ್ರೇನೋ ಕ್ವಶನ್ಸ್ ಕೇಳಿದೆ, ಫ್ಯೂಚರ್ಸ್ ಆಫ್ ಕ್ಯಾಪಿಟಲ್ ಬಜೆಟಿಂಗ್, ಸೇಮ್ ಆನ್ಸರ್ಸ್ ಬರಿಬಹುದು. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕ್ಯಾಪಿಟಲ್ ಬಜೆಟಿಂಗ್, ಸೇಮ್ ಆನ್ಸರ್ಸ್ ಬರಿಬಹುದು. ಸೊ ರಿಮೆಂಬರ್ ಮೈ ಡಿಯರ್ ಸ್ಟೂಡೆಂಟ್ಸ್, ನೇಚರ್ ಆಫ್ ಕ್ಯಾಪಿಟಲ್ ಬಜೆಟಿಂಗ್ ಅಂದ್ರೆ ಕ್ಯಾಪಿಟಲ್ ಬಜೆಟಿಂಗ್ ನ ಒಂದು ಸ್ವರೂಪ ಹೇಗಿರುತ್ತೆ ಅಂತ. Now the first one is it involves huge amount. Yes, my dear, already I will told with you, my dear students, it involves huge amount. It is nothing but the capital budgeting involves huge investment because it is decision regarding purchase of fixed assets to the business organization, right? So ಏನು ನಮ್ಮ ಒಂದು ಕ್ಯಾಪಿಟಲ್ ಬಜೆಟಿಂಗ್ ಇನ್ವಾಲ್ವಿಂಗ್ ಹ್ಯೂಜ್ ಅಮೌಂಟ್, ತುಂಬಾ ಒಂದು ದೊಡ್ಡ ಮೊತ್ತದ ಹಣ ಇನ್ವೆಸ್ಟ್ಮೆಂಟ್ ನ ಇನ್ವಾಲ್ವ್ ಮಾಡ್ಕೊಳ್ಳುವಂಥದ್ದು. ಯಾಕಪ್ಪ ಅಂತಂದ್ರೆ ನಾವು ಏನೇ ಒಂದು ಫಿಕ್ಸ್ಡ್ ಅಸೆಟ್ಸ್ ನ ಪರ್ಚೇಸ್ ಮಾಡ್ತಿದ್ದಾರೆ, ಒಂದು ಮಿಷನರೀಸ್ ಆಗ್ಬೋದು, ಲ್ಯಾಂಡ್ಸ್ ಆಗ್ಬೋದು, ಇವೆಲ್ಲ ಏನಾಗುತ್ತೆ ಕಂಪನಿಗೆ ತುಂಬಾ ಅಮೌಂಟ್ ಬಂಡವಾಳನ್ನ ರಿಕವರಿ ಮಾಡ್ಕೊಳ್ಳುವಂಥದ್ದು, ರೈಟ್? ಸೊ ಕಂಪನಿ ಏನ್ ಮಾಡುತ್ತೆ ಅಂದ್ರೆ ಎಲ್ಲಿ ಯೂಜ್ ಅಮೌಂಟ್ ಇನ್ವಾಲ್ವ್ಮೆಂಟ್ ಆಗುತ್ತೋ ಅದನ್ನ ಏನಂತ ಕರೀತೀವಿ, ಕ್ಯಾಪಿಟಲ್ ಬಜೆಟಿಂಗ್ ಅಂತ ಕರಿತೀವಿ. ದ ಮೇನ್ ಪರ್ಪಸ್ ಇಸ್ ದ ಕ್ಯಾಪಿಟಲ್ ಬಜೆಟಿಂಗ್ ಇನ್ವಾಲ್ವ್ಸ್ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಬಿಕಾಸ್ ಇಟ್ ಈಸ್ ಡಿಸಿಷನ್ ರಿಗಾರ್ಡಿಂಗ್ ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಟು ದ ಬಿಸ್ನೆಸ್ ಆರ್ಗನೈಸೇಷನ್. ಅಂದ್ರೆ ಏನು, ಏನಕ್ಕಾಗಿ ಡಿಸಿಷನ್ ತಗೊಳ್ಳುವಂಥದ್ದು ಅಂದ್ರೆ ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್. ಕಂಪನಿಗೆ ಏನೆಲ್ಲ ಒಂದು ಅಸೆಟ್ಸ್ ಬೇಕಿರುತ್ತೋ ಅಲ್ವಾ, ಅದು ಲಾಂಗ್ ಟರ್ಮ್ ಅಸೆಟ್ಸ್ ಆಗಿರುತ್ತೆ, ಕಂಪನಿ ಅದನ್ನ ಇರೋವರೆಗೂ ಕೂಡ ಉಳಿಸ್ಕೊಳ್ಳುವಂತ ಅಸೆಟ್ಸ್ ಆಗಿರುತ್ತೆ. ಅದಕ್ಕೆ ಸೊ ಅಂತ ಅಸೆಟ್ಸ್ ಮೇಲೆ ಒಂದು ಬಂಡವಾಳನ ಹೂಡಿಕೆ ಮಾಡ್ತಾರೆ ನೋಡಿ. ಸೊ ಅದು ತುಂಬಾ ಹೈ ಅಮೌಂಟ್ ಆಗಿರುತ್ತೆ, ಯೂಜ್ ಅಮೌಂಟ್, ಬಲ್ಕ್ ಅಮೌಂಟ್ ಆಗಿರುತ್ತೆ. ದಟ್ ಇಸ್ ದ ರೀಸನ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ as ದ ಕ್ಯಾಪಿಟಲ್ ಬಜೆಟಿಂಗ್. ಇಟ್ ಇನ್ವಾಲ್ವ್ಸ್ ಹ್ಯೂಜ್ ಇನ್ವೆಸ್ಟ್ಮೆಂಟ್, ಅಂದ್ರೆ ತುಂಬಾ ಅಧಿಕ ಬಂಡವಾಳವನ್ನ ಇದು ಅಕ್ವೈರ್ ಮಾಡ್ಕೊಳ್ಳುವಂಥದ್ದು. ಇಟ್ ಇಸ್ ಒನ್ ಆಫ್ ದ ನೇಚರ್ ಆಫ್ ಇನ್ ಅವರ್ ಕ್ಯಾಪಿಟಲ್ ಬಜೆಟಿಂಗ್, ಮೈ ಡಿಯರ್ ಸ್ಟೂಡೆಂಟ್ಸ್. ಅಂಡ್ ದ second nature of capital budgeting, second nature of capital budgeting, that is it after investment of funds on the fixed assets of the business, it cannot be withdrawn back easily and it takes time for recovery the original investment. That means second nature of capital budgeting is it once occurred and investment cannot be withdrawn easily. It once occurred and investment cannot be withdrawn easily ಅಂದ್ರೆ ಏನು, ಒನ್ಸ್ ಏನಾದ್ರೂ ಈ ಇನ್ವೆಸ್ಟ್ಮೆಂಟ್ ನ ಫಿಕ್ಸ್ಡ್ ಅಸೆಟ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದಾರೆ ಅಂದ್ರೆ ಅಗೇನ್ ಇದನ್ನ ಮತ್ತೆ ವಿತ್ಡ್ರಾ ಮಾಡ್ಕೊಳ್ಳೋದಕ್ಕೆ ಚಾನ್ಸೇ ಇಲ್ಲ. ಇದನ್ನ ರಿಕವರಿ ಮಾಡ್ಕೋಬೇಕಂದ್ರೆ ತುಂಬಾ ಒಂದು ಲಾಂಗ್ ಟರ್ಮ್ ಹಿಡಿಯುತ್ತೆ. ಲೈಕ್ ವೆನ್ ವೈಂಡಿಂಗ್ ಆಫ್ ದ ಕಂಪನಿ ಆನ್ ದ ಟೈಮ್ ಓನ್ಲಿ ದೇ ವಿಲ್ ರಿಕವರಿ. ಯಾವಾಗ ಕಂಪನಿ ವೈಂಡಿಂಗ್ ಅಪ್ ಆಗುತ್ತೋ, ಯಾವಾಗ ಕಂಪನಿ ಕ್ಲೋಸ್ ಮಾಡ್ತಾರೋ ಆಗ ಮಾತ್ರನೇ ಈ ಒಂದು ಕ್ಯಾಪಿಟಲ್ ಬಜೆಟಿಂಗ್ ಅಲ್ಲಿ ಒಂದು ಫಿಕ್ಸ್ಡ್ ಅಸೆಟ್ಸ್ ಅಲ್ಲಿ ಏನ್ ಅಮೌಂಟ್ ನ ಇನ್ವೆಸ್ಟ್ ಮಾಡಿರ್ತಾರೋ ಆ ಅಮೌಂಟ್ ನ ರಿಕವರಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ರಿಮೆಂಬರ್ ಮೈ ಡಿಯರ್ ಸ್ಟೂಡೆಂಟ್, ಇಟ್ಸ್ ಒನ್ಸ್ ಅಗೇನ್ it once occurred and investment cannot be withdrawn easily. ಏನು, ಒನ್ಸ್ ಏನಾದ್ರು ನಾವು ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಫಿಕ್ಸ್ಡ್ ಅಸೆಟ್ಸ್ ಅಲ್ಲಿ ಅಂದ್ರೆ ಅಗೇನ್ ಆ ಅಮೌಂಟ್ ನ ಮತ್ತೆ ಈಸಿಯಾಗಿ ರಿಕವರಿ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ರಿಕವರಿ ಮಾಡ್ಕೋಬೇಕಂದ್ರೆ ಅದು ತುಂಬಾ ಟೈಮ್ ಹಿಡಿಯುತ್ತೆ. ಇಟ್ ಟೇಕ್ಸ್ ಟೈಮ್ ಫಾರ್ ರಿಕವರಿ ದ ಒರಿಜಿನಲ್ ಇನ್ವೆಸ್ಟ್ಮೆಂಟ್, ರೈಟ್? ಇಟ್ ಈಸ್ ಆಲ್ಸೋ ಒನ್ ಆಫ್ ದ ನೇಚರ್ ಆಫ್ ಇನ್ ಅವರ್ ಕ್ಯಾಪಿಟಲ್ ಬಜೆಟಿಂಗ್, ಮೈ ಡಿಯರ್ ಸ್ಟೂಡೆಂಟ್ಸ್. And the third nature of capital budgeting is it is long term implication. It is long term implication. It is long term implication. What do you mean that? It once investment made on the fixed assets of the business, the impact of generating an income to the business for a long term period of time. In the once ಏನಾದ್ರೂ ಇನ್ವೆಸ್ಟ್ಮೆಂಟ್ ಈ ಒಂದು ಫಿಕ್ಸ್ಡ್ ಅಸೆಟ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದೀವಿ ಅಂದ್ರೆ ಅಗೇನ್ ಇದನ್ನ ಜನರೇಟ್ ಮಾಡ್ಕೋಬೇಕಂದ್ರೆ ತುಂಬಾ ಲಾಂಗ್ ಟರ್ಮ್ ಪೀರಿಯಡ್ ನ ತಗೊಳುತ್ತೆ ಅಂತ ಹೇಳಿದೆ, ರೈಟ್? ಅಂದ್ರೇನು, ಲೈಕ್ ತುಂಬಾ ಸೋ ಮೆನಿ ಇಯರ್ಸ್ ನ ತಗೊಳ್ಳುವಂಥದ್ದು. ಕಂಪನಿ ಯಾವಾಗ ವೈಂಡಂಗ್ ಅಪ್ ಆಗುತ್ತೋ ಆಗ ಮಾತ್ರ ಎಲ್ಲಾ ಅಮೌಂಟ್ ರಿಕವರಿ ಮಾಡ್ಕೊಳ್ಳೋದು. ಅದಕ್ಕೂ ಮುಂಚೆ ನಮ್ಗೆ ಬೇಕು ಅಂದ್ರೆ ತುಂಬಾ ಒಂದು ಲಾಂಗ್ ಟರ್ಮ್ ಪೀರಿಯಡ್ ಪ್ರೋಸೆಸ್ ನ ಇದು ಅಕ್ವೈರ್ ಮಾಡ್ಕೊಳ್ಳುವಂಥದ್ದು, ರೈಟ್? ಇಟ್ ಇಸ್ ಒನ್ಸ್ ಇನ್ವೆಸ್ಟ್ಮೆಂಟ್ ಮೇಡ್ ಆನ್ ಫಿಕ್ಸ್ಡ್ ಅಸೆಟ್ಸ್ ಆಫ್ ದ ಬಿಸ್ನೆಸ್, ದ ಇಂಪ್ಯಾಕ್ಟ್ ಆಫ್ ಜನರೇಟಿಂಗ್ ಅನ್ ಇನ್ಕಮ್ ಟು ದ ಬಿಸ್ನೆಸ್ ಫಾರ್ ಅ ಲಾಂಗರ್ ಪೀರಿಯಡ್ ಆಫ್ ಟೈಮ್. ಅಂದ್ರೆ ಏನು, ಒನ್ಸ್ ಏನ್ ನಾವು ಇನ್ವೆಸ್ಟ್ಮೆಂಟ್ ಮಾಡಿದೀವೋ ಆ ಅಮೌಂಟ್ ನ ಮತ್ತೆ ಅದೇನ್ ಮಾಡುತ್ತೆ ಒಂದು ಲಾಂಗ್ ಟರ್ಮ್ ಪೀರಿಯಡ್ ಆಫ್ ಟೈಮ್ ಅಲ್ಲಿ
ಕನ್ಸ್ಯೂಮ್ ಮಾಡ್ಕೊಂಡು ದೆನ್ ಆಫ್ಟರ್ ನಾವ್ ಏನ್ ಮಾಡ್ತೀವಿ ಆ ಅಮೌಂಟ್ ನ ರಿಕವರಿ ಮಾಡ್ಕೊಳ್ಳುವಂಥದ್ದು ಮಾಡಿ ಸ್ಟೂಡೆಂಟ್ಸ್. ಯಾವ ಅಮೌಂಟ್ ನ ಕ್ಯಾಪಿಟಲ್ ಬಜೆಟಿಂಗ್ ಅಂತ ಫಿಕ್ಸ್ ಮಾಡ್ಕೊಂಡು ಒಂದು ಫಿಕ್ಸ್ಡ್ ಅಸೆಟ್ಸ್ ನ ಪರ್ಚೇಸ್ ಮಾಡಿರ್ತೀವೋ, ಆ ಒಂದು ಫಿಕ್ಸ್ಡ್ ಅಸೆಟ್ಸ್ ನ ಪರ್ಚೇಸ್ ಮಾಡ್ಬೇಕಾದ್ರೆ ನಾವ್ ಏನ್ ಅಮೌಂಟ್ ನ ಇನ್ವೆಸ್ಟ್ ಮಾಡಿರ್ತೀವೋ ಆ ಅಮೌಂಟ್ ನಮ್ಗೆ ಮತ್ತೆ ಬರ್ಬೇಕು ಅಂದ್ರೆ ಇಟ್ಸ್ ಟೇಕ್ ಅ ಲಾಂಗ್ ಟರ್ಮ್ ಪೀರಿಯಡ್. ಕ್ಲಿಯರ್? And the fourth one is, and the fourth nature of in our capital budgeting, my dear students, fourth nature of in our capital budgeting, that is profit are to be forecasted in advance. Profits are to be forecasted in advance. Forecasted means ಮುಂದೆ ಮೀನ್ಸ್ ಫ್ಯೂಚರ್ ಅಲ್ಲಿ ಆಗೋದನ್ನ ಈಗ ನಾವು ಫೋರ್ಕಾಸ್ಟ್ ಮಾಡುವಂಥದ್ದು, ಮುಂದೆ ಏನ್ ನಡೀತಂತ ಈಗಲೇ ನಾವು ಈಸಿಯಾಗಿ ಅನಲೈಸ್ ಮಾಡುವಂಥದ್ದು. ಸೊ ಹಿಯರ್ ಆಫ್ಟರ್ ಇನ್ವೆಸ್ಟ್ಮೆಂಟ್ ಆಫ್ ಫಂಡ್ಸ್ ಆನ್ ದ ಫಿಕ್ಸ್ಡ್ ಅಸೆಟ್ಸ್ ಆಫ್ ದ ಬಿಸ್ನೆಸ್, ದ ಪ್ರಾಫಿಟ್ಸ್ ಕ್ಯಾನ್ ಬಿ ಫೋರ್ಕಾಸ್ಟೆಡ್ ಇನ್ ಅಡ್ವಾನ್ಸ್ ಬೇಸ್ಡ್ ಆನ್ ದ ಇನ್ಕಮ್ ಜನರೇಟೆಡ್ ಥ್ರೂ ಪ್ರಿಪರೇಷನ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ರೈಟ್? ಆಫ್ಟರ್ ಇನ್ವೆಸ್ಟ್ಮೆಂಟ್ ಆಫ್ ಫಂಡ್ಸ್ ಆನ್ ದ ಫಿಕ್ಸ್ಡ್ ಅಸೆಟ್ಸ್ ಆಫ್ ದ ಬಿಸ್ನೆಸ್ ಏನ್ ಮಾಡ್ಬೇಕು, ನಾವು ಫಿಕ್ಸ್ಡ್ ಅಸೆಟ್ಸ್ ಅಲ್ಲಿ ಏನ್ ಅಮೌಂಟ್ ನ ಇನ್ವೆಸ್ಟ್ ಮಾಡಿದೀವೋ ಅಗೇನ್ ಅದರಿಂದ ನಮಗೆ ಬರುವಂತ ಪ್ರಾಫಿಟ್ಸ್ ನಾವು ಈಸಿಯಾಗಿ ತಿಳ್ಕೊಬಹುದಂತೆ. ಹೇಗೆ ಅಂದ್ರೆ ಥ್ರೂ ಪ್ರಿಪರೇಷನ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಇಯರ್ಲಿ ಒನ್ಸ್ ಏನ್ ಮಾಡ್ತಾರೆ ಕಂಪನಿಯಲ್ಲಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ನ ಪ್ರಿಪೇರ್ ಮಾಡ್ತಾರೆ. ದಟ್ ಮೇ ಬಿ ಟ್ರೇಡಿಂಗ್ ಅಕೌಂಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್. ಸೊ ಈ ಒಂದು ವೇಲ್ ಏನ್ ಮಾಡಿದೆ ಕಂಪನಿ ಈಸಿಲಿ ಅಂಡರ್ಸ್ಟ್ಯಾಂಡ್ ದ ಪ್ರಾಫಿಟ್ಸ್ ರಿಸಲ್ಟ್ಸ್. ಕಂಪನಿ ಈಸಿಯಾಗಿ ಏನ್ ಮಾಡ್ಬೋದು, ಕಂಪನಿಯ ಒಂದು ಪ್ರಾಫಿಟ್ಸ್ ರಿಸಲ್ಟ್ ನ ಈಸಿಯಾಗಿ ಅನಲೈಸ್ ಮಾಡಬಹುದು. ರೈಟ್? ಇಟ್ ಇಸ್ ಆಲ್ಸೋ ಒನ್ ಆಫ್ ದ ನೇಚರ್ ಆಫ್ ಇನ್ ಅವರ್ ಕ್ಯಾಪಿಟಲ್ ಬಜೆಟಿಂಗ್. ವಾಟ್ ಇಸ್ ದ ಫೋರ್ತ್ ನೇಚರ್ ಆಫ್ ಕ್ಯಾಪಿಟಲ್ ಬಜೆಟಿಂಗ್ ಈಸ್ ಪ್ರಾಫಿಟ್ಸ್ ಆರ್ ಟು ಬಿ ಫೋರ್ಕಾಸ್ಟೆಡ್ ಇನ್ ಅಡ್ವಾನ್ಸ್. ಅಂದ್ರೆ ಏನು, ಅದಕ್ಕೂ ಮುಂಚೆನೆ ನಾವೇನ್ ಮಾಡ್ಬೋದು, ಈಸಿಯಾಗಿ ಅದರ ಒಂದು ಪ್ರಾಫಿಟ್ಸ್ ನ ನಾವು ಮೊದಲೇ ತಿಳ್ಕೊಬಹುದು, ಫೋರ್ಕಾಸ್ಟ್ ಮಾಡುವಂತದ್ದು. ಹೇಗಪ್ಪ ಅಂದ್ರೆ ಥ್ರೂ ಪ್ರಿಪರೇಷನ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಇನ್ ಬಿಸ್ನೆಸ್ ಆರ್ಗನೈಸೇಷನ್. And then now the fourth nature of in our capital budgeting. Fourth nature of capital budgeting, investment decisions are difficult and crucial. Investment decision and difficult and crucial, my dear students. ಹೇಗೆ difficult and crucial ಅಂದ್ರೆ ನೋಡಿ, here investment decision cannot be taken easily because the investments of funds on fixed assets involving huge amount of funds. Therefore it is difficult and crucial ಅಂತ. ಅಂದ್ರೆ ಏನು, ಇದನ್ನ ಡಿಫಿಕಲ್ಟ್ ಆಗಿ ಮತ್ತೆ ಕ್ರೂಷಿಯಲ್ ಮೀನ್ಸ್ ಈ ಏನಂತ ಹೇಳ್ಬೋದು, ನಿರ್ಣಾಯಕ ಅಂತ ಹೇಳ್ಬೋದು. ಅಂದ್ರೆ ಏನು, ಇದನ್ನ ನಾವು ಈಸಿಯಾಗಿ ಅನಲೈಸ್ ಮಾಡುವಂತದ್ದಲ್ಲ. ಯಾಕೆ ಅಂತಪ್ಪ ಅಂದ್ರೆ ಇದು ತುಂಬಾ ಇಟ್ ಇಸ್ ಇನ್ವಾಲ್ವ್ಸ್ ಹ್ಯೂಜ್ ಅಮೌಂಟ್ ಆಫ್ ಫಂಡ್ಸ್. ಇದು ತುಂಬಾ ಅಮೌಂಟ್ ನ ಕನ್ಸ್ಯೂಮ್ ಮಾಡೋದ್ರಿಂದ ಇದನ್ನ ಒಂದು ಡಿಸಿಷನ್ ತಗೊಳ್ಳೋದು ತುಂಬಾ ಡಿಫಿಕಲ್ಟ್ ಆಗಿರುತ್ತೆ. ಆಸ್ ಎ ಫಿನಾನ್ಷಿಯಲ್ ಮ್ಯಾನೇಜರ್ ಏನ್ ಮಾಡ್ಬೇಕು, ತುಂಬಾ ಥಿಂಕ್ ಮಾಡಿ ಆಸ್ ಎ ಡಿಫಿಕಲ್ಟ್ ಟಾಸ್ಕ್ ಅಂತಾನೆ ಹೇಳ್ಬೋದು ಅವನಿಗೆ. ಯಾಕಪ್ಪ ಅಂತಂದ್ರೆ ಈ ಒಂದು ಫಿನಾನ್ಸಿಂಗ್ ಡಿಸಿಷನ್ ಅನ್ನು ಅಂದ್ರೆ ಕ್ಯಾಪಿಟಲ್ ಬಜೆಟಿಂಗ್ ಅಲ್ಲಿ ಅಮೌಂಟ್ ನ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂದ್ರೆ ಇಟ್ ಇನ್ವಾಲ್ವ್ಸ್ ಹ್ಯೂಜ್ ಅಮೌಂಟ್ ಆಫ್ ಫಂಡ್ಸ್. ದೇರ್ ಫೋರ್ ಇಟ್ ಡಿಫಿಕಲ್ಟ್ ಅಂಡ್ ಕ್ರೂಷಿಯಲ್. ಇದು ಅದರಿಂದ ಏನ್ ಮಾಡ್ಬೋದು, ಇದೊಂದು ಡಿಫಿಕಲ್ಟ್ ಅಂತ ಹೇಳ್ಬೋದು. ಕ್ರೂಷಿಯಲ್ ಮೀನ್ಸ್ ಸೊ ಹಿಯರ್ ನಿರ್ಣಾಯಕ, ನಿರ್ಧಾರಕ ಅಂತ ಹೇಳ್ಬೋದು. ಒಂದು ನಿರ್ಧಾರ ತಗೋಬೇಕು ಅಂದ್ರೆ ನಿರ್ಧಾರ ಅನ್ನೋದು ಇಲ್ಲಿ ಡಿಫಿಕಲ್ಟ್ ಆಗಿರುತ್ತೆ ಆಸ್ ಎ ಫಿನಾನ್ಷಿಯಲ್ ಮ್ಯಾನೇಜರ್ಗೆ. ರೈಟ್? ಇನ್ವೆಸ್ಟ್ಮೆಂಟ್ ಡಿಸಿಷನ್ ಆರ್ ಡಿಫಿಕಲ್ಟ್ ಆರ್ ಕ್ರೂಷಿಯಲ್ ಮೀನ್ಸ್ ಆ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಕೆನಾಟ್ ಬಿ ಟೇಕನ್ ಈಸಿಲಿ ಬಿಕಾಸ್ ದ ಇನ್ವೆಸ್ಟ್ಮೆಂಟ್ ಆಫ್ ಫಂಡ್ಸ್ on fixed assets involves huge amounts of funds. Therefore it is difficult and crucial. It is also one of the nature of in our capital budgeting, my dear students. Clear? So these are all the nature of capital budgeting. What are the nature of capital budgeting? Natures, futures, characteristics are the same, my dear students. Another, the first one is it involves huge investment. And second thing, it once occurred and investment cannot be withdrawn easily. And the third thing, it is long-term implication. It is long-term implication. And the fourth one is profits are to be forecasted in advance. Profits are to be forecasted in advance. And the last thing, investment decision are difficult and crucial. These are all the nature of in our capital budgeting, my dear students. And the next topic is objectives of capital budgeting. Objectives of capital budgeting. Capital budgeting ಉದ್ದೇಶಗಳು. Objectives of capital budgeting. What are the objectives having the capital budgeting? ಯಾವೆಲ್ಲ ಒಂದು objectives ನ ಉದ್ದೇಶಗಳನ್ನ ನಮ್ಮ ಒಂದು capital budgeting ಹೊಂದಿದೆ ಅಂದ್ರೆ the first thing is long term profitability.
long-term profitability. It means the main objective of every business organization is to earn the profit. Right now, ಎಲ್ಲ ಒಂದು business organization ಒಂದು main ಉದ್ದೇಶ ಏನಾಗಿರುತ್ತೆ profit earn ಮಾಡೋದು. Therefore, the financial manager has to take proper decision regarding long-term investment of funds on the fixed assets of the company for earning long-term profits. Clear? The capital budgeting ಎಲ್ಲ ಒಂದು business organization ನ ಒಂದು main ಒಂದು ಉದ್ದೇಶ ಬಂದು ಅಬ್ಜೆಕ್ಟಿವ್ ಬಂದು ಟು ಅರ್ನ್ ದ ಪ್ರಾಫಿಟ್, ರೈಟ್? ಒಂದು ಮೂಲ ಉದ್ದೇಶ ಹೇಳ್ಬೋದು ಟು ಅರ್ನ್ ದ ಪ್ರಾಫಿಟ್. ದೇರ್ ಫೋರ್ ಅದಕ್ಕಾಗಿನೇ ಆಸ್ ಅ ಫಿನಾನ್ಷಿಯಲ್ ಮ್ಯಾನೇಜರ್ ಹ್ಯಾಸ್ ಟು ಟೇಕ್ ಪ್ರಾಪರ್ ಡಿಸಿಷನ್ ರಿಗಾರ್ಡಿಂಗ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಫ್ ಫಂಡ್ಸ್ ಆನ್ ದ ಫಿಕ್ಸ್ಡ್ ಅಸೆಟ್ಸ್ ಆಫ್ ದ ಕಂಪನಿ ಫಾರ್ ಅರ್ನಿಂಗ್ ಲಾಂಗ್ ಟರ್ಮ್ ಪ್ರಾಫಿಟ್. ಅದಕ್ಕಾಗಿನೇ ಫಿನಾನ್ಷಿಯಲ್ ಮ್ಯಾನೇಜರ್ ಏನ್ ಮಾಡಬೇಕು, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ನಾವು ಡಿಸಿಷನ್ ಅಲ್ಲಿ ಪ್ರಾಪರ್ ಆಗಿ ಡಿಸಿಷನ್ ತಗೋಬೇಕು. ಯಾಕಪ್ಪ ಅಂದ್ರೆ ಈ ಒಂದು ಅದರಿಂದನೇ ಕಂಪನಿ ಲಾಂಗ್ ಟರ್ಮ್ ಪ್ರಾಫಿಟ್ ನ ಅರ್ನ್ ಮಾಡುವಂಥದ್ದು. ಅದಕ್ಕಾಗಿ ಆಸ್ ಎ ಫಿನಾನ್ಷಿಯಲ್ ಮ್ಯಾನೇಜರ್ ಹ್ಯಾಸ್ ಟು ಟೇಕ್ ಪ್ರಾಪರ್ ಡಿಸಿಷನ್ ರಿಗಾರ್ಡಿಂಗ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ದೀರ್ಘಾವಧಿಯ ಹೂಡಿಕೆಯ ಬಂಡವಾಳದ ಮೇಲೆ ಒಂದು ಪ್ರಾಪರ್ ಆಗಿ ಏನ್ ಮಾಡಬೇಕು, ಡಿಸಿಷನ್ ನಿರ್ಧಾರಗಳನ್ನ ತಗೋಬೇಕು. ಯಾರು? ಫಿನಾನ್ಷಿಯಲ್ ಮ್ಯಾನೇಜರ್. ಯಾಕಪ್ಪ ಅಂದ್ರೆ ಅದೇ ಕಂಪನಿಗೆ ತುಂಬಾ ಒಂದು ಅಧಿಕ ಲಾಭನ ಕೊಡುವಂತದ್ದು. ಕ್ಲಿಯರ್? ದಿಸ್ ಇಸ್ ದ ಫಸ್ಟ್ ಆಬ್ಜೆಕ್ಟಿವ್ ಆಫ್ ಕ್ಯಾಪಿಟಲ್ ಬಜೆಟಿಂಗ್. Long term profitability is nothing but, and every business organization the main objective is to earn the profit. Because of ಎಲ್ಲ ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಒಂದು ಪ್ರಾಫಿಟ್ ಏನು ಅವರ ಒಂದು ಮೂಲ ಉದ್ದೇಶ ಪ್ರಾಫಿಟ್ ಅರ್ನ್ ಮಾಡೋದೇ ಆಗಿರುತ್ತೆ. ಸೊ ಈ ಒಂದು ಕ್ಯಾಪಿಟಲ್ ಬಜೆಟಿಂಗ್ ನ ಒಂದು ಉದ್ದೇಶ ಕೂಡ ಅಷ್ಟೇ, ಟು ಅರ್ನ್ ದ ಪ್ರಾಫಿಟ್. And the second objective is to expand existing business. To expand existing business. Existing business ಆಲ್ರೆಡಿ ಒಂದು ಇರೋಂಥ ಬಿಸ್ನೆಸ್ ನ ಎಕ್ಸ್ಪ್ಯಾಂಡ್ ಮಾಡುವಂಥದ್ದು. ಎಕ್ಸ್ಪ್ಯಾಂಡ್ ಮೀನ್ಸ್ ಇನ್ ಕನ್ನಡ ಮೀನ್ಸ್ ಅದರ ಒಂದು ವಿಸ್ತರಣ ಜಾಸ್ತಿ ಮಾಡುವಂಥದ್ದು. ಹೇಗಪ್ಪ ಅಂದ್ರೆ ಹಿಯರ್ ಅನದರ್ ಅಬ್ಜೆಕ್ಟಿವ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಈಸ್ ಟು ಎಕ್ಸ್ಪ್ಯಾಂಡಿಂಗ್ ದ ಎಕ್ಸಿಸ್ಟಿಂಗ್ ಬಿಸ್ನೆಸ್, ದಟ್ ಈಸ್ wealth maximization. Therefore, the financial manager has to take proper decision regarding long-term investment of funds on the fixed asset which generates more income to the business, right? ಸೊ ಕಂಪನಿ ಕ್ಯಾಪಿಟಲ್ ಬಜೆಟಿಂಗ್ ನ ಒಂದು ಎರಡನೇ ಉದ್ದೇಶ ಬಂದು ಕಂಪನಿ ವಿಸ್ತರಣೆ ಜಾಸ್ತಿ ಮಾಡುವಂಥದ್ದು. ಹೇಗಪ್ಪ ಅಂದ್ರೆ ದ ಕಂಪನಿ ಮೊದಲನೇ ಉದ್ದೇಶ ಬಂದು ಟು ಅರ್ನ್ ಪ್ರಾಫಿಟ್, ಅಂಡ್ ಸೆಕೆಂಡ್ ಥಿಂಗ್ ಏನು ಎಕ್ಸಿಸ್ಟಿಂಗ್ ಬಿಸ್ನೆಸ್ ಇದೆಯೋ ಅದನ್ನ ಎಕ್ಸ್ಪ್ಯಾಂಡ್ ಮಾಡುವಂಥದ್ದು, ಒಂದು ವಿಸ್ತರಣೆ ದೊಡ್ಡದಾಗಿ ಮಾಡುವಂಥದ್ದು. ಅದಕ್ಕಾಗಿ ಏನ್ ಮಾಡ್ಬೇಕಾದ್ರೆ ಸೊ ಅದನ್ನ ನಾವ್ ಏನಂತ ಕರಿತೀವಿ, ವೆಲ್ತ್ ಮ್ಯಾಕ್ಸಿಮೈಸೇಷನ್ ಅಂತ ಕರಿತೀವಿ. ವೆಲ್ತ್ ಮ್ಯಾಕ್ಸಿಮೈಸೇಷನ್ ಅಂತ ಕರಿತೀವಿ. ಸೊ ಅಂದ್ರೆ ಏನು, ಕಂಪನಿ ಒಂದು ಶೇರ್ ಹೋಲ್ಡರ್ಸ್ ನ ಇನ್ಕ್ರೀಸ್ ಮಾಡ್ಕೊಳ್ಳುವಂಥದ್ದಾಗ್ಬೋದು. ಶೇರ್ ಹೋಲ್ಡರ್ಸ್ ಜಾಸ್ತಿ ಆದ್ರೆ ಕಂಪನಿಯ ಒಂದು ಎಕ್ಸ್ಪ್ಯಾಂಡೇಷನ್ ಜಾಸ್ತಿ ಆಗುತ್ತೆ. ಕ್ಲಿಯರ್? ಅಂಡ್ ಆಸ್ ವೆಲ್ ಆಸ್ ಪ್ರಾಫಿಟ್ ಅರ್ನ್ ಆಗುತ್ತೆ, ಬ್ರಾಂಚಸ್ ಜಾಸ್ತಿ ಆಗುತ್ತೆ, ರೈಟ್? ಸೊ ಇದಕ್ಕಾಗಿನೇ ಎರಡನೇ ಒಂದು ಉದ್ದೇಶ ಬಂದು ಟು ಎಕ್ಸ್ಪ್ಯಾಂಡ್ ಎಕ್ಸಿಸ್ಟಿಂಗ್ ಬಿಸ್ನೆಸ್, ಅಂದ್ರೆ ಇರುವಂತ ಬಿಸ್ನೆಸ್ ನ ಜಾಸ್ತಿ ಮಾಡೋದಕ್ಕೋಸ್ಕರ ನಮ್ಮ ಒಂದು ಕ್ಯಾಪಿಟಲ್ ಬಜೆಟಿಂಗ್ ನ ಫಿನಾನ್ಸ್ ಏನ್ ಮಾಡ್ತಾರೆ, ಯೂಸ್ ಮಾಡ್ಕೊಳ್ಳುವಂಥದ್ದು. ಅಗೇನ್ ಏನ್ ಮಾಡ್ತಾರೆ, ಒಂದು ಪರ್ಚೇಸಿಂಗ್ ಆಫ್ ಫಿಕ್ಸ್ಡ್ ಅಸೆಟ್ಸ್, ಒಂದು ಜಾಸ್ತಿ ಮೊತ್ತದ ಒಂದು ಫಿಕ್ಸ್ಡ್ ಅಸೆಟ್ಸ್ ನ ಯೂಸ್ ಮಾಡ್ಕೊಳ್ಳೋದ್ರಿಂದ ಕಂಪನಿ ಈಸಿಯಾಗಿ ಅದೊಂದು ಗ್ರೋತ್ ಆಗುತ್ತೆ, ಅಂದ್ರೆ ಎಕ್ಸ್ಪ್ಯಾಂಡ್ ಆಗುತ್ತೆ. ಕ್ಲಿಯರ್? ಇಟ್ ಈಸ್ ದ ಸೆಕೆಂಡ್ ಅಬ್ಜೆಕ್ಟಿವ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್, ದಟ್ ಈಸ್ ಟು ಎಕ್ಸ್ಪ್ಯಾಂಡ್ ಎಕ್ಸಿಸ್ಟಿಂಗ್ ಬಿಸ್ನೆಸ್. ಆಲ್ರೆಡಿ ಇರುವಂತ ನಡೆಯುತ್ತಿರುವಂತ ಬಿಸ್ನೆಸ್ ನ ಏನ್ ಮಾಡೋದು, ಎಕ್ಸ್ಪ್ಯಾಂಡ್ ಮಾಡುವಂತ ಒಂದು ಉದ್ದೇಶ ಕೂಡ ಒಳಗೊಂಡಿರುತ್ತೆ ನಮ್ಮ ಕ್ಯಾಪಿಟಲ್ ಬಜೆಟಿಂಗ್. And the third thing, to establish various projects. To establish various project ಅಂದ್ರೆ ಏನು, ವೇರಿಯಸ್ ಪ್ರಾಜೆಕ್ಟ್ ನ ಎಸ್ಟಾಬ್ಲಿಷ್ ಮಾಡುವಂಥದ್ದು, ಅಂದ್ರೆ ಸ್ಟಾರ್ಟ್ ಮಾಡುವಂಥದ್ದು. It is also one of the main objectives of in our capital budgeting. What happens here, in order to establish various projects in the business organization, the company requires various fixed assets. The company requires various fixed assets. Therefore, the financial management has to take proper decision regarding long-term investments of funds on the fixed assets of the company. ಅಂದ್ರೆ ಏನು, ಆಲ್ರೆಡಿ ಏನಾಗುತ್ತೆ, ಕಂಪನಿ ಮೊದಲನೇ ಉದ್ದೇಶ ಲಾಭನ ತಗೊಳ್ಳುವಂಥದ್ದು ಆಗ್ಬೋದು. ಎರಡನೇದು ಇರೋಂತ ಬಿಸ್ನೆಸ್ ನ ಜಾಸ್ತಿ ಮಾಡೋ ಒಂದು ಉದ್ದೇಶನ ಕೂಡ ಒಳಗೊಂಡಿರುತ್ತೆ. ಮೂರನೇದಾಗಿ ತುಂಬಾ ಒಂದು ಪ್ರಾಜೆಕ್ಟ್ಸ್ ನ ಎವ್ಯಾಲ್ಯೂಯೇಟ್ ಮಾಡುವಂಥದ್ದು. ಲೈಕ್ ಇನ್ ಆರ್ಡರ್ ಟು ಎಸ್ಟಾಬ್ಲಿಷ್ ವೇರಿಯಸ್ ಪ್ರಾಜೆಕ್ಟ್ಸ್ ಇನ್ ದ ಬಿಸ್ನೆಸ್ ಆರ್ಗನೈಸೇಷನ್. ಏನಕ್ಕಾಗಪ್ಪ ಅಂದ್ರೆ ಕಂಪನಿ ಪ್ರಾಜೆಕ್ಟ್ಸ್ ನ ಜಾಸ್ತಿ ತಗೊಳ್ಳೋದ್ರಿಂದ ಕಂಪನಿ ಈಸಿಯಾಗಿ ಪ್ರಾಫಿಟ್ ಅರ್ನ್ ಮಾಡುತ್ತೆ, ರೈಟ್? So in order to establish various projects in the business organization, the company requires various fixed assets. Like ಈಗ ನಾವು ಒಂದು ಎಕ್ಸಾಂಪಲ್ ತಗೊಳ್ಳೋಣ, ಕನ್ಸ್ಟ್ರಕ್ಷನ್ಸ್ ಕಂಪನಿ. ಈ ಕನ್ಸ್ಟ್ರಕ್ಷನ್ಸ್ ಕಂಪನಿ ಅಂತ ತಗೊಂಡ್ರೆ ಅವರಿಗೆ ಪ್ರಾಜೆಕ್ಟ್ಸ್ ಏನಾದ್ರು ಜಾಸ್ತಿ ಪ್ರಾಜೆಕ್ಟ್ಸ್ ಬಂದಷ್ಟು ಕೂಡ
ಪ್ರಾಜೆಕ್ಟ್ಸ್ ಅಂದ್ರೆ ಏನಕ್ಕಪ್ಪ ಅಂದ್ರೆ ಈ ನಾವು ಕನ್ಸ್ಟ್ರಕ್ಷನ್ಸ್ ಅಂತ ತಗೊಂಡಾಗ ಈ ಕನ್ಸ್ಟ್ರಕ್ಷನ್ಸ್ ಕಂಪನಿ ಏನ್ ಮಾಡ್ತಾರೆ, ಪ್ರಾಜೆಕ್ಟ್ಸ್ ತುಂಬಾ ಬರ್ತಿರುತ್ತೆ ಅವ್ರಿಗೆ. ಈ ಪ್ರಾಜೆಕ್ಟ್ಸ್ ನಾವು ಅವೈಲೇಬಲ್ ಮಾಡ್ಕೊಳ್ಳೋದ್ರಿಂದ ಅವ್ರಿಗೆ ಏನಾಗುತ್ತೆ, ಬಿಸ್ನೆಸ್ ಅಲ್ಲಿ ತುಂಬಾ ಫಿಕ್ಸ್ಡ್ ಅಸೆಟ್ಸ್ ಇನ್ವಾಲ್ವ್ ಆಗುತ್ತೆ. ಕ್ಲಿಯರ್? ಪ್ರಾಜೆಕ್ಟ್ಸ್ ಅಂದ್ರೆ ಏನು, ಅವರಿಗೆ ಒಂದು ಸೇಲ್ಸ್, ಅವರಿಗೆ ಒಂದು ಏನೆಲ್ಲ ಪ್ರಾಜೆಕ್ಟ್ಸ್ ಅವೈಲೇಬಲ್ ಇರುತ್ತೋ ಆ ಒಂದು ತಗೊಂಡಾಗ ಅವರು ಕಂಪನಿಯಲ್ಲಿ ತುಂಬಾ ಫಿಕ್ಸ್ಡ್ ಅಸೆಟ್ಸ್ ಇನ್ವಾಲ್ವ್ ಆಗುವಂಥದ್ದು. ಬಿಕಾಸ್ ಆಫ್ ಈಗ ಕನ್ಸ್ಟ್ರಕ್ಷನ್ಸ್ ಕಂಪನಿ ಅಂತ ತಗೊಂಡ್ರೆ ತುಂಬಾ ಈ ರೋಡ್ಸ್ ಆಗ್ಬೋದು, ಬಿಲ್ಡಿಂಗ್ಸ್ ಆಗ್ಬೋದು ತಗೋತಾ ಇರ್ತಾರೆ ಅವರು. ಸೊ ಎಷ್ಟು ಅವ್ರಿಗೆ ಪ್ರಾಜೆಕ್ಟ್ ಜಾಸ್ತಿ ಬರುತ್ತೋ ಆಗ ಅವ್ರಿಗೆ ತುಂಬಾ ಅಮೌಂಟ್ ಬೇಕಾಗಿರುತ್ತೆ ಮ್ಯಾಡಿಯಸ್. ಪ್ರಾಜೆಕ್ಟ್ಸ್ ಎಷ್ಟು ಅವೈಲಬಿಲಿಟಿ ಜಾಸ್ತಿ ಆಗುತ್ತೋ ಅಲ್ಲಿ ತುಂಬಾ ಒಂದು ಹ್ಯೂಜ್ ಅಮೌಂಟ್ ರಿಕ್ವೈರ್ಮೆಂಟ್ ಇರುತ್ತೆ. ಮೈಂಡೆಡ್ ಪ್ರಾಜೆಕ್ಟ್ಸ್ ಅಂದ್ರೆ ಏನು, ಲೈಕ್ ಅವರ ಒಂದು ಬಿಸ್ನೆಸ್ ಆಕ್ಟಿವಿಟೀಸ್ ಜಾಸ್ತಿ ಮಾಡ್ಕೊಳ್ತಾರ. ಸೊ ಒಂದು ಅವರ ಪರ್ಸ್ಪೆಕ್ಟಿವ್ ಏನಾಗಿರುತ್ತೆ, ಲೈಕ್ ಬಿಸ್ನೆಸ್ ಕನ್ಸ್ಟ್ರಕ್ಷನ್ಸ್ ಆಗ್ಬೋದು, ಲೈಕ್ ಇಂಡಸ್ಟ್ರಿಯಲ್ ಆಗ್ಬೋದು, ಐದರ್ ಟ್ರಾನ್ಸ್ಪೋರ್ಟೇಷನ್ ಆಗ್ಬೋದು, ಕಮ್ಯುನಿಕೇಶನ್ ಆಗ್ಬೋದು, ಈ ಐದರ್ ಅಡ್ವರ್ಟೈಸ್ಮೆಂಟ್ ಆಗ್ಬೋದು, ಯಾವುದೊಂದು ಪ್ರಾಜೆಕ್ಟ್ ತಗೊಂಡ್ರು ಕೂಡ ಅವರಿಗೆ ಒಂದು ಬಿಸ್ನೆಸ್ ಡಿಮ್ಯಾಂಡ್ಸ್ ಜಾಸ್ತಿ ಆದಷ್ಟು ಕೂಡ ಅವರ ಒಂದು ಫಿಕ್ಸ್ಡ್ ಅಸೆಟ್ಸ್ ನ ಒಂದು ರಿಕ್ವೈರ್ಮೆಂಟ್ ಜಾಸ್ತಿ ಆಗುತ್ತೆ. ಫಿಕ್ಸ್ಡ್ ಅಸೆಟ್ಸ್ ರಿಕ್ವೈರ್ಮೆಂಟ್ ಜಾಸ್ತಿ ಆದ್ರೆ ಆಸ್ ಮಚ್ ಆಸ್ ಪಾಸಿಬಲ್ ಪ್ರಾಜೆಕ್ಟ್ ಗೆ ಕ್ಯಾಪಿಟಲ್ ಬಜೆಟಿಂಗ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಪ್ರಾಜೆಕ್ಟ್ಸ್ ಅಂದ್ರೆ ಏನು, ಅವ್ರಿಗೊಂದು ಡಿಮ್ಯಾಂಡ್, ಅವರ ಒಂದು ಆಕ್ಟಿವಿಟೀಸ್ ಅಲ್ಲಿ ಡಿಮ್ಯಾಂಡ್ ಮಾಡೋ ತರ ಏನ್ ಮಾಡೋದು, ಪ್ರಾಜೆಕ್ಟ್ಸ್ ನ ಅವರು ಅವ್ಯಾಲ್ಯೂಯೇಟ್ ಮಾಡ್ಕೋಬೇಕಾಗುತ್ತೆ. ಮೈಂಡ್ ಇಟ್, ದಿಸ್ ಇಸ್ ಆಲ್ಸೋ ಒನ್ ಆಫ್ ದ objectives of in our capital budgeting, right? No, and next, to increase the market share value, that means in market share value ಅಂದ್ರೆ ಕಂಪನಿಯ ಶೇರ್ಸ್ ನ ವ್ಯಾಲ್ಯೂನ ಇನ್ಕ್ರೀಸ್ ಮಾಡುವಂತದ್ದು, ರೈಟ್? ನೋ, in order to increase the market share value of the business, the financial manager has to take proper decision regarding long term investment of funds on the fixed assets of the company which generate more income to the business. ಅಂದ್ರೆ ಏನು, ಕಂಪನಿಯ ಫಿನಾನ್ಷಿಯಲ್ ಮ್ಯಾನೇಜರ್ ಏನ್ ಮಾಡ್ಬೇಕು, ಪ್ರಾಪರ್ ಆಗಿ ಡಿಸಿಷನ್ ತಗೊಂಡ್ರೆ, ಎಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಪ್ರಾಪರ್ ಆಗಿ ತಗೊಂಡ್ರೆ ಅದೇನ್ ಮಾಡ್ತದೆ, ಕಂಪನಿಯ ಇನ್ಕಮ್ ನ ಜಾಸ್ತಿ ಮಾಡುತ್ತೆ, ಜೊತೆಗೆ ಕಂಪನಿಯ ಮಾರ್ಕೆಟ್ ಶೇರ್ ವ್ಯಾಲ್ಯೂ ಜಾಸ್ತಿ ಮಾಡುತ್ತೆ. ಮಾರ್ಕೆಟ್ ಶೇರ್ ವ್ಯಾಲ್ಯೂ ಮೀನ್ಸ್ ಶೇರ್ ವ್ಯಾಲ್ಯೂ, ಕಂಪನಿಯ ಶೇರ್ಸ್ ಏನಿರುತ್ತೆ ಆ ಶೇರ್ ವ್ಯಾಲ್ಯೂನ ಕೂಡ ಇನ್ಕ್ರೀಸ್ ಮಾಡುತ್ತೆ. ಎಲ್ಲಿ ಇನ್ಕಮ್ ಇರುತ್ತೋ ಅಲ್ಲಿ ಕಂಪನಿಯ ಶೇರ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ರೈಟ್? ನೋ, ಇಟ್ ಇಸ್ ಆಲ್ಸೋ ಒನ್ ಆಫ್ ದ objectives of in our capital budgeting, my dear students. And the next one is to planning for the long term financial requirements. What is that? It is also one of the objectives is, in order to fulfill the long term financial requirements of the company, the financial management has to make proper planning about investment of funds on the fixed assets of the company which generate income for a long term period of time, right? No, ಅಂದ್ರೆ ಏನು, ಈ ಒಂದು ಪ್ರಾಪರ್ ಆಗಿ ಏನ್ ಮಾಡ್ತು, ಪ್ಲಾನಿಂಗ್ ಫಾರ್ ದ ಲಾಂಗ್ ಟರ್ಮ್ ಫಿನಾನ್ಷಿಯಲ್ ರಿಕ್ವೈರ್ಮೆಂಟ್ಸ್ ಏನ್ ಮಾಡುತ್ತೆ, ಈ ಒಂದು ಕ್ಯಾಪಿಟಲ್ ಬಜೆಟಿಂಗ್ ಏನ್ ಮಾಡುತ್ತಪ್ಪ ಅಂದ್ರೆ ಲಾಂಗ್ ಟರ್ಮ್ ಫಿನಾನ್ಷಿಯಲ್ ರಿಕ್ವೈರ್ಮೆಂಟ್ಸ್ ಎಷ್ಟು ಒಂದು ನಮಗೆ ರಿಕ್ವೈರ್ಮೆಂಟ್ ಇದೆ ಅನ್ನೋದನ್ನ ಪ್ಲಾನ್ ಮಾಡೋಕೆ ಹೆಲ್ಪ್ ಮಾಡುವಂತದ್ದು. ಅಂದ್ರೆ ನಮಗೆ ಒಂದು ಲಾಂಗ್ ಟರ್ಮ್ ಫಿನಾನ್ಷಿಯಲ್ ರಿಕ್ವೈರ್ಮೆಂಟ್ ಎಷ್ಟಿದೆ, ನಮಗೆ ದೀರ್ಘಾವಧಿಯ ಒಂದು ಬಂಡವಾಳ ಎಷ್ಟು ಬೇಕಾಗ್ಬೋದು ಅನ್ನೋದನ್ನ ಪ್ಲಾನ್ ಮಾಡೋದಕ್ಕೆ ನಮ್ಮ ಕ್ಯಾಪಿಟಲ್ ಬಜೆಟಿಂಗ್ ಹೆಲ್ಪ್ ಮಾಡುತ್ತೆ. ಕ್ಲಿಯರ್? ಅಂದ್ರೇನು, ನಮಗೆ ಎಷ್ಟು ಅಮೌಂಟ್ ರಿಕ್ವೈರ್ಮೆಂಟ್ ಇದೆ, ಎಷ್ಟು ಅವಶ್ಯಕತೆ ಇದೆ ಫಿನಾನ್ಷಿಯಲ್, ನಮ್ಮ ಕಂಪನಿಗೆ ಫಿನಾನ್ಸ್ ಎಷ್ಟು ಅವಶ್ಯಕತೆ ಇದೆ, ಜೊತೆಗೆ ಅದನ್ನ ಹೇಗೆ ನಾವು ಇನ್ವೆಸ್ಟ್ ಮಾಡ್ಬೇಕಂತ ಒಂದು ಪ್ರಾಪರ್ ಪ್ಲಾನಿಂಗ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಕ್ಯಾಪಿಟಲ್ ಬಜೆಟಿಂಗ್ ಹೆಲ್ಪ್ ಮಾಡುತ್ತೆ. ಕ್ಲಿಯರ್? ಪ್ರಾಪರ್ ಪ್ಲಾನಿಂಗ್ ಮಾಡ್ಕೊಳ್ಳೋದಕ್ಕೆ ಏನ್ ಪ್ಲಾನಿಂಗ್ ಮಾಡ್ಕೋತಾ ಇದಾರೆ ಇಲ್ಲಿ, ಲಾಂಗ್ ಟರ್ಮ್ ಫಿನಾನ್ಷಿಯಲ್ ರಿಕ್ವೈರ್ಮೆಂಟ್ಸ್ ಎಷ್ಟು ಬೇಕಾಗ್ಬೋದು, ನಮ್ಗೆ ಎಷ್ಟು ಅಮೌಂಟ್ ಇನ್ವೆಸ್ಟ್ಮೆಂಟ್ ಬೇಕಿದೆ, how much we are need to investment, how we are going to invest the funds in different ways ಅಂತ ಥಿಂಕ್ ಮಾಡೋದಕ್ಕೆ, ಪ್ರಾಪರ್ ಪ್ಲಾನಿಂಗ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಒಂದು ಕ್ಯಾಪಿಟಲ್ ಬಜೆಟಿಂಗ್ ಹೆಲ್ಪ್ ಮಾಡೋದು. ಮೈ ಡಿಯರ್ ಫ್ರೆಂಡ್ಸ್, ಕ್ಯಾಪಿಟಲ್ ಬಜೆಟಿಂಗ್ ಇಸ್ ಟಾಕ್ ಅಬೌಟ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅಂತ ಕರಿತೀವಿ ಅಂತ ಹೇಳಿದ್ದೆ. And right now, the last objectives of in our capital budgeting, my dear students, to maintain effective control on cost of assets. That means in order to reduce, maintain and control cost of fixed assets, the financial management has to take proper decision regarding long term investment of funds on the fixed assets of the company. ಅಂದ್ರೆ ಏನು, ಕಂಪನಿಯ ಒಂದು ಎಫೆಕ್ಟಿವ್ ಆಗಿ ಏನ್ ಮಾಡಿದ್ರೆ ಒಂದು ಅಸೆಟ್ಸ್ ನ ಎಫೆಕ್ಟಿವ್ ಯೂಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಏನು ಹೆಲ್ಪ್ ಮಾಡುವಂತದ್ದು. ಅಂದ್ರೇನು, ನಾವ್ ಏನ್ ಅಮೌಂಟ್ ನ ಇನ್ವೆಸ್ಟ್ಮೆಂಟ್ ಮಾಡಿದೀವೋ ಆ ಒಂದು ಇನ್ವೆಸ್ಟ್ಮೆಂಟ್ ಮಾಡಿರೋ ಒಂದು ಫಿಕ್ಸ್ಡ್ ಅಸೆಟ್ಸ್ ಮೇಲೆ ಆ ಒಂದು ಅಸೆಟ್ಸ್ ನ ಪ್ರಾಪರ್ ಆಗಿ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ಳೋ ತರ ಏನ್ ಮಾಡ್ತೀವಿ ನಾವು, ಒಂದು ಪ್ರಾಪರ್ ಪ್ಲಾನಿಂಗ್ ಮಾಡ್ಕೋಬೇಕು. ಇಟ್ ರೆಡ್ಯೂಸ್, ಮೇಂಟೈನ್, ಕಂಟ್ರೋಲ್ ಆಫ್
ಕಾಸ್ಟ್ ಆಫ್ ಫಿಕ್ಸ್ಡ್ ಅಸೆಟ್ಸ್. ನಾವೇನು ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಒಂದು ಫಿಕ್ಸ್ಡ್ ಅಸೆಟ್ಸ್ ಮೇಲೆ, ಆ ಒಂದು ಫಿಕ್ಸ್ಡ್ ಅಸೆಟ್ಸ್ ನ ನಾವು ಪ್ರಾಪರ್ ಆಗಿ ಯೂಸ್ ಮಾಡ್ಕೋಬೇಕು, ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೋಬೇಕು, ಮೇಂಟೈನ್ ಮಾಡಬೇಕು. ಅದನ್ನ ಹಾಳು ಮಾಡದೆ ಏನ್ ಮಾಡೋದು, ಪ್ರಾಪರ್ ಆಗಿ ಯೂಸ್ ಮಾಡ್ಕೊಳ್ಳೋ ತರ ಒಂದು ಟೆಕ್ನಿಕ್ ನ ಏನ್ ಮಾಡುತ್ತೆ, ಇದು ಬಿಲ್ಡ್ ಮಾಡುತ್ತೆ. ರೈಟ್, ಇನ್ ಆರ್ಡರ್ ಟು ರೆಡ್ಯೂಸ್, ಮೇಂಟೈನ್ ಅಂಡ್ ಕಂಟ್ರೋಲ್ ಆಫ್ ಕಾಸ್ಟ್ ಆಫ್ ಫಿಕ್ಸ್ಡ್ ಅಸೆಟ್ಸ್. ನಾವ್ ಏನ್ ಅಮೌಂಟ್ ನಾವು ಇನ್ವೆಸ್ಟ್ಮೆಂಟ್ ಮಾಡಿದೀವೋ ಫಿಕ್ಸ್ಡ್ ಅಸೆಟ್ಸ್ ಮೇಲೆ, ಆ ಒಂದು ಫಿಕ್ಸ್ಡ್ ಅಸೆಟ್ಸ್ ನ ಪ್ರಾಪರ್ ಆಗಿ ಯೂಸ್ ಮಾಡ್ಕೋಬೇಕು ಮಾಡಿ ಸ್ಟೂಡೆಂಟ್ಸ್. ಅಂದ್ರೆ ಎಫೆಕ್ಟಿವ್ ಆಗಿ ಕಂಟ್ರೋಲ್ ಮಾಡ್ಬೇಕು ಅದನ್ನ. ನಾವ್ ಏನೇ ಒಂದು ಆಗ್ಬೋದು, ಅದನ್ನ ಯೂಸ್ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಿದೀವಲ್ಲ, ಅದನ್ನ ನಾವು ಪ್ರಾಪರ್ ಆಗಿ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ಳೋ ತರ ಏನ್ ಮಾಡುತ್ತೆ, ಯೂಸ್ ಮಾಡ್ಕೋಬೇಕು. ಅದನ್ನ ಕೂಡ ಸಿಸ್ಟಮ್ಯಾಟಿಕ್ ಆಗಿ ಹೇಳ್ಕೊಡುವಂತದ್ದೇ ನಮ್ಮ ಕ್ಯಾಪಿಟಲ್ ಬಜೆಟಿಂಗ್. ರೈಟ್ ನೋ ಮೈ ಡಿಯರ್ಸ್? ಸೊ ದೀಸ್ ಆರ್ ಆಲ್ ದ ಅಬ್ಜೆಕ್ಟಿವ್ಸ್ ಆಫ್ ಕ್ಯಾಪಿಟಲ್ ಬಜೆಟಿಂಗ್. ವಾಟ್ ಆರ್ ದ ಅಬ್ಜೆಕ್ಟಿವ್ಸ್ ಆಫ್ ಕ್ಯಾಪಿಟಲ್ ಬಜೆಟಿಂಗ್? Once again I will glance. The first one is long-term profitability. And the second thing, to expand existing business. And the third objective is to establish various projects. And the fourth one is to increase the market share value. And the fifth one is to planning for the long-term financial requirements. And the last objective is to maintain effective control and cost of assets, my dear students. This is a 6 marks question, my dear students. So note this point, 6 marks question objectives na ಕೇಳುವಂತ ಚಾನ್ಸಸ್ ಇರುತ್ತೆ, ಬರ್ಕೊಳ್ಳಿ. And right now, in the next class, we will discuss factors influencing on capital budgeting, or significance or importance. Right now, in the next class, factors influencing on capital budget is discuss ಮಾಡ್ತೀನಿ. So what we discuss in this today, just introduction about the investment decision and what do you mean by capital budgeting, and nature of capital budgeting, and as well as objectives of capital budgeting ಮಾಡಿ ಇಷ್ಟು ಟಾಪಿಕ್ ನಾನು ಇವತ್ತಿನ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದೆ. ಸೊ ನೆನಪಿರ್ಲಿ, capital budgeting, it is a 2 marks question, and as well as nature and objective is 6 marks question. Once again, so capital budgeting is a long-term financial planning for making and financing proposed capital outlays. We are going to call it as capital budgeting ಅಂತ ಹೇಳಿದ್ದೆ. ನೆನಪಿರಬೇಕು ನಿಮಗೆ, capital budgeting ಅಂದ್ರೆ ಏನು? it is nothing but long-term investment decision taken by the financial manager to earning the long-term profits. We are going to call it as long capital budgeting. Right now, in the next class, we will discuss some more topics, my dear. Until, take care, guys. Bye.